ಪ್ರಾಬ್ಲಮ್ ಆಯ್ತು. ನಾಳೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಹೇಗಾಗುತ್ತೆ ಯಾರಿಗಾರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಪರಿಚಯ ಮಾಡ್ಕೊಳ್ಳಿ. ಸರ್ ನಾನು ಶಿವಕುಮಾರ್ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ತುಂಬಾ ಚೆನ್ನಾಗಿತ್ತು. ಬಟ್ ಅದೇ ಈಗ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ಸರ್. ಮಂಗಳಚರಣದಲ್ಲಿ ಶಿಫ್ಟಿಂಗ್ ದಿ ಐಡೆಂಟಿಟಿ ಅನ್ನೋದು ಹೇಗೆ ಇಂಪ್ಲಿಮೆಂಟ್ ಆಗತ್ತೆ ಮಂಗಳಚರಣದಲ್ಲಿ? ಎಸ್, ಮಂಗಳಾಚರಣದ ಉದ್ದೇಶಗಳನ್ನ ನಾವು ನೋಡ್ತಾ ಇದ್ದಾಗ ಹಲವಾರು ಉದ್ದೇಶಗಳನ್ನು ನೋಡ್ತೀವಿ. ಟ್ಯೂನಿಂಗ್ ಆಫ್ ಮೈಂಡ್, ಹೊರಗಿನ ಅಬ್ಸ್ಟಿಕಲ್ಸ್. ಬಟ್ ಮುಖ್ಯವಾಗಿ ಅಂತಂದಾಗ ಏನು ಅಂತಂದ್ರೆ ಶಿಫ್ಟಿಂಗ್ ಆಫ್ ಐಡೆಂಟಿಟಿ ಫ್ರಮ್ ದ ಡೂವರ್ ಟು ಅನ್ ಇನ್ಸ್ಟ್ರೂಮೆಂಟ್. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವದಿಂದ ಪರಮಾತ್ಮನೇ ನನ್ನ ಮೂಲಕ ಮಾಡಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ಭಾವ, ದಾಸ್ಯ ಭಾವ. ಈ ಭಾವವನ್ನು ಬೆಳೆಸ್ಕೊಳ್ಳುವಂಥದ್ದೇ ಮುಖ್ಯ. ಇದನ್ನೇ ಕೃಷ್ಣ ನಿಮಿತ್ತ ಮಾತ್ರ ಭವ ಸವ್ಯಸಾಚಿ ಅಂತ ಹೇಳುವಾಗ, ಕರ್ಮವನ್ನ ನಾವೇ ಮಾಡ್ತೀವಿ, ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತೀವಿ. ಆದ್ರೆ ಮಾಡುವಾಗ ಭಾವ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದಕ್ಕೆ ನನಗೆ ಬರಲೇಬೇಕು ಅಂತ ಅಲ್ಲ, ನಾನು ಮಾಡ್ತಾ ಇರೋದು ನೀನ್ ಕೊಟ್ಟಂತಹ ಶಕ್ತಿಯಿಂದ, ಪ್ರಸಾದ ನೀನ್ ಏನ್ ಕೊಟ್ಟರು ತಗೊಳ್ತೀನಿ. ದಿಸ್ ಇಸ್ ದ ಶಿಫ್ಟಿಂಗ್ ಆಫ್ ಐಡೆಂಟಿಟಿ. ಅಂಡ್ ಇನ್ನೊಂದು, ಮಾಡುವಾಗ ನಾನು ಏನಂತ ಇರ್ತೀನಿ, ನಾನು ಕರ್ತಾ, ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಆದ್ರೆ ಯಾವಾಗ ನಾನು ಕನೆಕ್ಷನ್ ಮಾಡ್ಕೋತೀನಿ ಮಂಗಳಾಚರಣೆ ಮೂಲಕ, ಈಗ ಏನಾಯ್ತು, ಹನುಮಂತನನ್ನ ರಘುವರನ್ನ ನೆನಪಿಸ್ಕೊಂಡಾಗ, ನಾನು ಇದರ ಒಂದು ಜೊತೆ ಕನೆಕ್ಷನ್ ಮಾಡ್ಕೊಂಡಾಗ ನಾನು ಪರಮಾತ್ಮನಿಂದ ವಿಭಿನ್ನ ಅಂತ ಅಲ್ಲ, ಪರಮಾತ್ಮನ ಭಾಗವೇ ಆಗಿ, ಪರಮಾತ್ಮನ ಅಂಶವೇ ಆಗಿ, ಪರಮಾತ್ಮನ ದಾಸ ಅನ್ನುವಂತಹ ಭಾವದಿಂದ ಶಿಫ್ಟಿಂಗ್ ಆಫ್ ಐಡೆಂಟಿಟಿ. ಇನ್ನೂ ಹೈ ಲೆವೆಲ್ಗೆ ಹೋಗೋದಾದ್ರೆ ಸೋಹಂ ಭಾವ ಅಂತ ತಗೊಂಡಾಗ ಶಿಫ್ಟಿಂಗ್ ಆಫ್ ಐಡೆಂಟಿಟಿ. ಅದು ಮಂಗಳಾಚರಣೆ ಮಾಡ್ಕೊಂಡು ನಾವು ಯಾವಾಗ ಧ್ಯಾನದ ಹೋಗ್ತೀವೋ ಆಗ ಯಾರು ಧ್ಯಾನ ಮಾಡ್ತಿದ್ದಾರೆ ಆ ಸ್ವರೂಪವೇ ಈ ರೀತಿಯಲ್ಲಿದ್ದು ಮಾಡ್ತಾ ಇದೆ. ದಿಸ್ ಇಸ್ ದ ಶಿಫ್ಟಿಂಗ್ ಆಫ್ ಐಡೆಂಟಿಟಿ ಫ್ರಮ್ ದೇಹೋಹಂ, ನಾನು ದೇಹ. ನೆಕ್ಸ್ಟ್ ಶಿಫ್ಟಿಂಗ್ ಆಫ್ ಐಡೆಂಟಿಟಿ ಕೋಹಂ, ನಾನು ಯಾರು. ಮೂರನೇದು ದಾಸೋಹಂ, ನಾನು ದಾಸ. ಕೊನೆಗೆ ಸೋಹಂ. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೀಜರ್ ಆರ್ ಪ್ರಾಸೆಸ್ ಆಫ್ ದೇಹೋಹಂ ಟು ಕೋಹಂ ಟು ನಾಹಂ, ಇನ್ನು ಮಧ್ಯದಲ್ಲಿ ಸೇರಿಸ್ಕೋಬಹುದು. ಆಮೇಲೆ ದಾಸೋಹಂ, ಕೊನೆಗೆ ಸೋಹಂ. ಈ ಒಂದು ಶಿಫ್ಟ್ ಮಾಡದ ಕಾರಣಕ್ಕೆ ನಾವು ಮಂಗಳಾಚರಣೆ ಮತ್ತು ಇದಕ್ಕೆಲ್ಲ ಹೋಗುವಂಥದ್ದು. ಥ್ಯಾಂಕ್ ಯು. ಇನ್ನು ಚೈತನ್ಯ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ, ಜಸ್ಸು ಅಂದ್ರೆ ಏನು ಅಂತ. ಜಸ್ಸು ಅಂದ್ರೆ ಯಶು, ಜ ಯ, ನಮ್ದಲ್ಲಿ ತತ್ಸಮ ತದ್ಭವ ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವೋ ಆ ರೀತಿಯಲ್ಲಿ ಇಲ್ಲಿ ರಘುವರನ ಯಶಸ್ಸನ್ನ, ರಘುವರನ ಕೀರ್ತನೆಯನ್ನ, ರಘುವರನ ಗುಣ ಲೀಲೆಗಳನ್ನ ಹೇಳೋದ್ರೆ ಜಸ್ಸು. ಜಸ್ಸು ಅಂದ್ರೆ ಕೀರ್ತಿ, ಯಶಸ್ಸು, ಫೇಮ್, ಪಾಪ್ಯುಲಾರಿಟಿ ಇಂತ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸಾಧನಾ ಪ್ರದೀಪಿಕೆ ಬುಕ್ ಗುಡ್ ಟೈಟಲ್. ಯಾ, ಥ್ಯಾಂಕ್ ಯು. ಮೀನಿಂಗ್ ಆಫ್ ದ ವರ್ಡ್ ಬರಣೌ. ಬರಣೌ ಅಂತಂದ್ರೆ ವರ್ಣೌ. ಬ ವ, ನಾವಿವತ್ತು ಕೂಡ ಬೆಂಗಾಲ್ನಲ್ಲಿ ನೋಡಿದಾಗ ವ ಮತ್ತು ಬ, ಚಕ್ರವರ್ತಿಗೆ ಚಕ್ರವರ್ತಿ ಅಂತ ಹೇಳುವಂಥದ್ದಿದೆ. ಹಾಗೆ ಇಲ್ಲೂ ಕೂಡ ಬರಣೌ ಅಂದ್ರೆ ವರ್ಣೌ. ವರ್ಣೌ ಅಂದ್ರೆ ವರ್ಣಿಸಲು, ನಾನು ವರ್ಣಿಸಲು ಮುಂದಾಗಿದ್ದೀನಿ ಅಂತ. ರಘುವರನ ಯಶಸ್ಸನ್ನ ವರ್ಣಿಸೋದಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ವರ್ಣ ಅಂದ್ರೆ ವರ್ಣಿಸೋದು. ಈ ರೀತಿಯಲ್ಲಿ ಈ ಅವಧಿ ಭಾಷೆಯಲ್ಲಿ ಹಲವಾರು ಪ್ರಶ್ನೆಗಳು ಬರೋದು ಸಹಜ. ಯಾಕೆಂದ್ರೆ ನಮಗೆ ಅದರಲ್ಲೂ ಕನ್ನಡದವ್ರಿಗೆ ಹೆಚ್ಚು ಲಿಂಕ್ ಇಲ್ದಲೇ ಇರೋ ಕಾರಣ ಇವತ್ತು ಹಿಂದಿಯವ್ರಿಗೆ ಹಲವಾರು ಸರಿ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಮುಖ್ಯವಾಗಿ ಬರಣವನ್ನ ವರ್ಣಿಸೋದು. ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಕೇಳಿ. ಶಾಂಭವಿ ಅವರು ಅನ್ಮ್ಯೂಟ್ ಮಾಡ್ಕೋಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಇದು ನಾವಿವಾಗ ಕಲಿಬೇಕು ಅಂತಂದ್ರೆ ಅನ್ಮ್ಯೂಟಲ್ ಇದ್ರೆ ನಾವು ನೀವು ಹೇಳ್ಕೊಡುವಾಗ ಹೇಳ್ತೀವಿ, ಅದು ಹೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ? ಅಂದ್ರೆ ತಿದ್ದಬೇಕಂದ್ರೆ ಅನ್ಮ್ಯೂಟಲ್ ಇರುವಾಗ್ಲೇ ನೀವು ಕೇಳಿಸ್ಕೊಂಡಾಗ ತಿದ್ಬೋದಲ್ವಾ? ಅಂದ್ರೆ ನನ್ ಡೌಟ್ ಕೇಳ್ತಾ ಇದೀನಿ, ಹೇಗೆ ಇದು ಕರೆಕ್ಟ್ ಆಗಿ ಹೇಳ್ತೀವಿ ಅಂತ. ಗೊತ್ತಾಯ್ತು. ಮುಖ್ಯವಾಗಿ ಯಾವುದೇ ಒಂದು ಪಾರಾಯಣವನ್ನು ಮಾಡುವಾಗಾದ್ರೂ ಆದಷ್ಟು ಸರಿಯಾಗಿ ಮಾಡುವಂಥದ್ದು ಮುಖ್ಯ. ಯಾವುದೇ ಪಾರಾಯಣವನ್ನೇ ಆಗ್ಲಿ ಪ್ರಾರ್ಥನೆ ಆಗ್ಲಿ ಮಾಡೋದಕ್ಕೆ ಎರಡು ಉದ್ದೇಶಗಳಿರುತ್ತೆ. ಒಂದು ಸಕಾಮ, ಇನ್ನೊಂದು ನಿಷ್ಕಾಮ. ಸಕಾಮ ಮತ್ತು ನಿಷ್ಕಾಮ. ಇಲ್ಲಿ ಸಕಾಮ ಮತ್ತು ನಿಷ್ಕಾಮ ಅಂತ ಅಂದಾಗ, ಸಕಾಮ ಅಂದ್ರೆ ನಾನು ಯಾವುದೋ ಒಂದು ಉದ್ದಿಷ್ಟವಾದಂತಹ ಕಾಮನೆಯನ್ನ, ಬಯಕೆಯನ್ನ ಬೇಡಿ ನನಗೆ ಒಂದು ಪ್ರಾರ್ಥನೆಯನ್ನ, ಪೂಜೆಯನ್ನ ಮಾಡುವಂಥದ್ದು. ನಿಷ್ಕಾಮ ಅಂದ್ರೆ ನನ್ಗೆ ಅದು ಯಾವುದೂ ಇಲ್ಲ, ಮನಸ್ಸು ಶುದ್ಧಿ ಆಗಬೇಕಷ್ಟೇ, ನಾನು ಪರಮಾತ್ಮನಿಗೆ ಹತ್ತಿರ ಆಗಬೇಕು ಅಷ್ಟೇ. ಈ ಎರಡು ಉದ್ದೇಶಗಳಿಂದ ನಾವು ಮಾಡೋದಿರುತ್ತೆ. ಯಾವುದೋ ಒಂದು ಬೇಕು ಅಥವಾ ಏನೂ ಬೇಕಿಲ್ಲ, ನನ್ನ ಮನಸ್ಸು ಶುದ್ಧಿ ಆಗಬೇಕು, ಎರಡಲ್ಲೊಂದು.
ಸಕಾಮವಿದ್ದಾಗ ಆದಷ್ಟು ಆ, ಸರಿಯಾಗಿ ಉಚ್ಚಾರಣೆ, ಸರಿಯಾದ ಕ್ರಮದಲ್ಲಿ ಪೂಜೆ, ಪಾರಾಯಣ, ಜಪ, ತಪ ಎಲ್ಲವನ್ನ ಮಾಡಲೇಬೇಕು ಸಕಾಮದಲ್ಲಿ ಇದ್ದಾಗ. ಆಗ ನಾವು ಯಾವ ರೀತಿ ಕಲಿಬೇಕು, ಒಂದೊಂದು ಶ್ಲೋಕವನ್ನು ಯಾವ ರೀತಿ ಹೇಳಬೇಕು, ಎಲ್ಲವನ್ನ ಕಲಿಯುವಂಥದ್ದು. ಈ ರೀತಿಯಲ್ಲಿ ಮಾಡೋದಕ್ಕೆ ಹನುಮಾನ್ ಚಾಲೀಸವನ್ನ ಹೇಳ್ಕೊಡೋದಕ್ಕೆ ಅಂದ್ರೆ ಹಲವಾರು ಸ್ಟಡಿ ಗ್ರೂಪ್ಗಳು, ಹಲವಾರು ಪಾರಾಯಣದ ಗ್ರೂಪ್ಗಳು ಒಂದೊಂದು ಶ್ಲೋಕವನ್ನು ತಗೊಂಡು 5 ಸರಿ ಒಬ್ಬೊಬ್ಬರ ಕೈಲಿ ಹೇಳಿಸಿ ಮಾಡುವಂತಹ ಗುಂಪುಗಳಿವೆ. ಅಲ್ಲಿ ಕಲಿತು ಮಾಡುವಂಥದ್ದು ತುಂಬಾ ಮುಖ್ಯ. ಎಲ್ಲೇ ಆಗಲಿ ಎಲ್ಲರೂ ಕೂಡ ಕಲಿಯೋದು ಒಳ್ಳೆಯದು. ಇಲ್ಲಿ ನಾವು ಮುಖ್ಯವಾಗಿ ಅಧ್ಯಾತ್ಮ ಸಾಧಕರಾಗಿ ಸಾಧನಾ ಪ್ರದೀಪಿಕೆ ಅಂತ ಇಟ್ಟಾಗ ನಾವಿಲ್ಲಿ ಮುಖ್ಯವಾಗಿ ಸಕಾಮವಾಗಿ ನೋಡದೆ ನಿಷ್ಕಾಮವಾಗಿ ಅಂದ್ರೆ ಮನಸ್ಸು ಪರಿಶುದ್ಧವಾಗಿ ಪರಮಾತ್ಮ ರಾಮನನ್ನ ಕಾಣಬೇಕು. ಆ ಒಂದು ಉದ್ದೇಶದಿಂದ ಮಾಡುವಾಗ ಹಾಗಾದ್ರೆ ಹೇಗಂದ್ರೂ ಮಾಡ್ಬೋದಾ? ಇಲ್ಲ, ಎಷ್ಟೊತ್ತಷ್ಟು ಪ್ರಯತ್ನ ಸರಿಯಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡೋದು. ಇಲ್ಲಾಂದ್ರೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲಿ. ಯಾಕಂದ್ರೆ ಭಗವಂತ ಕ್ರಿಯಾಗ್ರಾಹಿಗಿಂತ ಭಾವಗ್ರಾಹಿ. ನಾವು ಮನಸ್ಸಿನಲ್ಲಿ ಏನನ್ನೇ ಹೇಳಿದ್ರು, ನಮ್ಮ ಮನಸ್ಸು ಏನನ್ನ ಹೇಳೋದು ಬಯಸ್ತಾ ಇದೆ ಅಂತ ನೋಡುವಂತ ಅಂತಃಸಾಕ್ಷಿ ಎಲ್ಲದಕ್ಕೂ ಕೂಡ ಮನಸ್ಸಿಗೂ ಕೂಡ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಹಾಗಾಗಿ ಒಂದ್ ವರ ಆ ಕಡೆ ಈ ಕಡೆ ಆದ್ರೆ ಏನೂ ತೊಂದರೆ ಇಲ್ಲ. ಸೊ ನೀಡ್ ನಾಟ್ ವರಿ. ಆದ್ರೆ ಕಲಿಯೋದಕ್ಕೆ ಅಂತಂದಾಗ ಈ ತರಗತಿ ಅಥವಾ ಈ ಉಪನ್ಯಾಸ ಮಾಲಿಕೆ ಮುಖ್ಯವಾಗಿ ಇದರ ಒಂದು ಅರ್ಥದ ವಿವರಣೆಯ ಮೂಲಕ ನಮ್ಮ ಸಾಧನೆ ಮತ್ತು ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಬೆಳಕನ್ನು ತರುವಂತಹ ಉದ್ದೇಶದಿಂದ ಇರೋದ್ರಿಂದ ಶ್ಲೋಕವನ್ನ ಹೇಳ್ಕೊಡ್ತೀವಿ. ಶ್ಲೋಕಕ್ಕೆ ಒಂದು ವಿಡಿಯೋ ಕೂಡ ಮಾಡಿ ಅದನ್ನ ಪೋಸ್ಟ್ ಮಾಡ್ತೀವಿ ಹೇಗೆ ಹೇಳಬೇಕು ಅನ್ನೋದಕ್ಕೆ. ಪ್ರತಿನಿತ್ಯ ಎಲ್ಲರಿಗೂ ಕೇಳಿ ಹೇಳಿಸುವಂತಹ ಈ ಆಚರಣೆಯನ್ನ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿ. ನೆಕ್ಸ್ಟ್ ಪ್ರಶ್ನೆ ಶೋಭಾ ಅವರು ಕೇಳ್ಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ನೀವು ಅದು ಪ್ರಾರಂಭದಲ್ಲಿ ಹೇಳಿದ್ರಿ ತುಳಸಿದಾಸ್ ಅವರು ಹುಟ್ಟಿದಾಗಿಂದ ಅವ್ರಿಗೆ ಬಾಯಲ್ಲಿ ರಾಮನಾಮ ಬರ್ತಾ ಇತ್ತು ಅಂತ, ಹುಟ್ಟಿದಾಗಿಂದ. ಆದ್ರೆ ಅವರು ಈಗ ಹನುಮನ ಬಗ್ಗೆ ಬರೆಯೋಕೆ ಅವ್ರಿಗೆ ಯಾವ ಪ್ರೇರಣೆ ಸಿಕ್ತು? ರಾಮನ್ ಬಗ್ಗೆ ಬರಿಬೋದಿತ್ತಲ್ವಾ ಅಂತ ನನಗೀಗ ಅನ್ಸ್ತು. ವೆರಿ ಗುಡ್, ವೆರಿ ನೈಸ್. ಅವ್ರು ಹುಟ್ಟುತ್ತಾನೆ ರಾಮನಾಮವನ್ನ ಹೇಳಿದ್ರು ಅಥವಾ ಬೆಳಿತಾನೆ ಹೇಳ್ತಾ ಹೋದ್ರು. ಇದು ನಾವು ಕೇಳಿ ಬಂದಿರುವಂತಹ ಒಂದು ಕಥೆ. ಈಗ ಅವರು ರಾಮನ ಬಗ್ಗೆ ಬರಿಬಹುದಿತ್ತಲ್ಲ. ನಾವು ಆಗ್ಲೇ ಹೇಳಿದಾಗೆ ರಾಮನ ಬಗ್ಗೆ ಬರೆದ್ರು. ವಾಲ್ಮೀಕಿ ರಾಮಾಯಣದಷ್ಟೇ ಪ್ರಸಿದ್ಧವಾಗಿರುವಂತಹ ರಾಮಚರಿತ ಮಾನಸ, ತುಳಸಿ ರಾಮಾಯಣವನ್ನ ರಚಿಸಿದ್ದಾರೆ. ಸೊ ಹಾಗಾಗಿ ರಾಮನ ಬಗ್ಗೆ ಬರೆಯೋದಕ್ಕೆ ರಾಮಚರಿತ ಮಾನಸವನ್ನ ಬರೆದಿದ್ದಾರೆ. ಹಾಗೆ ಅವರ ಜೀವನದಲ್ಲಿ ರಾಮ ಅವ್ರಿಗೆ ಹೆಂಗ ಸಿಕ್ಕದ, ನಿಜವಾಗಿ ರಾಮನ ದರ್ಶನ ಹೇಗಾಯ್ತು, ಸಾಕ್ಷಾತ್ಕಾರ ಹೇಗಾಯ್ತು, ಅದು ಹನುಮಂತನ ಮೂಲಕವೇ ಆಯ್ತು. ಅದು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನಾನು ಇವತ್ತ ಘಟನೆಯನ್ನ ಹೇಳಿಲ್ಲ. ಜೀವನದಲ್ಲಿ ಮುಖ್ಯವಾಗಿ ರಾಮನ ಸಾಕ್ಷಾತ್ಕಾರ ತುಳಸಿದಾಸರಿಗೆ ಆಗದಕ್ಕೂ ಕೂಡ ಹನುಮಂತನೇ ಕಾರಣನಾಗ್ತಾರೆ. ಹಾಗಾಗಿ ಆ ಹನುಮಂತ ಗುರುವಿನ ರೀತಿಯಲ್ಲಿ ಬಂದು ರಾಮನನ್ನ ಪರಿಚಯಿಸ್ತಾರೆ. ಆದ್ರಿಂದ ಅವರಿಗೆ ಹನುಮಂತ ಅಷ್ಟೇ ಪ್ರಿಯವಾಗಿದ್ದು ಹನುಮಂತನ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿದ್ದು. ಇನ್ನು ಶಕ್ತಿ, ನಾವಾಗ್ಲೇ ನೋಡಿದ ಹಾಗೆ ಅವರು ಜೈಲಿನಲ್ಲಿದ್ದಂತಹ ಪರಿಸ್ಥಿತಿಯಲ್ಲಿ, ಅವರಿಗೆ ಆರೋಗ್ಯ ಕೆಟ್ಟೋದಂತಹ ಪರಿಸ್ಥಿತಿಯಲ್ಲಿ ಆ ಶಕ್ತಿ ಬೇಕಿದೆ, ಆ ಬಲ ಬೇಕಿದೆ. ಆ ದೃಷ್ಟಿಯಿಂದ ಹನುಮಂತನನ್ನ ಪ್ರಾರ್ಥನೆ ಮಾಡಿದಂತ. ನೆಕ್ಸ್ಟ್ ಶ್ಲೋಕದಲ್ಲಿ ಕೂಡ ನನಗೇನು ಪ್ರಾಬ್ಲಮ್ ಇದೆ ಅಂತ ಕೂಡ ತುಳಸಿದಾಸರೇ ಹೇಳ್ತಾರೆ. ಬಲ ಬುದ್ಧಿ ವಿದ್ಯಾದೇಹು ಹರಹು ಮೋಹ ಹರಹ ಕಲೇಶ ವಿಕಾರ, ಇದನ್ನೆಲ್ಲ ಹೋಗಲಾಡಿಸು ಅಂತ ಹೇಳಿ ಅವರೇ ಕೇಳ್ತಾರೆ. ನಂಗೆ ಬಲ ಎಲ್ಲ ಬೇಕಿದೆ. ಸೊ ಅದನ್ನ ನಾವು ನಾಳೆ ನೋಡೋಣ. ಯೂಟ್ಯೂಬ್ ನಲ್ಲಿ 2 ಪ್ರಶ್ನೆಗಳಿದೆ. ಸ್ವಲ್ಪ ಜೋರಾಗಿ ಕೇಳಿ. ಯೂಟ್ಯೂಬ್ ನಲ್ಲಿ 2 ಪ್ರಶ್ನೆಗಳಿದೆ. ಸೊ ಬ್ರಿಸ್, ಇದನ್ನ ನಾನು ಬ್ರಿಸ್ ಭಾಷೆಯಲ್ಲಿ ಇದೆ ಅಂತ ಕೇಳಿದ್ದೇನೆ, ಇದು ಸರಿನಾ ಅಂತ ಒಬ್ರು ಕೇಳ್ತಾ ಇದಾರೆ. ಯಾವ ಭಾಷೆ? ಬ್ರಿಸ್ ಅದು ಮೋಸ್ಟ್ಲಿ ಬ್ರಜ ಇರ್ಬೇಕು. ಬ್ರಜ ಅಂತ ಅಂದ್ರೂ ಕೂಡ ಅಲ್ಲಿ ಮುಖ್ಯವಾಗಿ ನಾವ್ ಯಾವ್ದನ್ನ ಮಥುರಾ ಅಥವಾ ಈ ವೃಂದಾವನ ಇದರ ಒಂದು ಪ್ರಾಂತ್ಯ ಅಂತ ಹೇಳ್ತೀವಿ. ಅದು ಈ ಅವಧಿ ಅನ್ನುವಂಥದ್ದು ಅಯೋಧ್ಯ ಹತ್ರ ಇದ್ದಂಥದ್ದು. ಸೊ ಹಾಗಾಗಿ ಹಲವಾರು ಡೈಲೆಕ್ಟ್ಸ್ ಗಳಿದೆ. ಆ ದೃಷ್ಟಿಯಲ್ಲಿ ಬೇರೆ ಬೇರೆ ತರದಿರ್ಬೋದು. ಬಟ್ ಇದರದ ಮೂಲ ಭಾಷೆ ಅವಧಿ ಅಂತಾನೆ ಕರೆಯುತ್ತೆ. ಎರಡನೇ ಪ್ರಶ್ನೆ ಯಾವ್ದು ಕೇಳ್ತಾ ಇದ್ರಿ ಪ್ರದೀಪ್ ಜಿ? ಇದು ಮರಾಠಿಗೆ ಹೋಲುತ್ತದೆ ಅಲ್ವೇ ಅಂತ ಕೇಳ್ತಾ ಇದಾರೆ. ಏನು? ಈ ಒಂದು ಸ್ತೋತ್ರ ಮರಾಠಿ ಭಾಷೆಗೆ ಹೋಲುತ್ತದೆ ಅಲ್ವಾ? ಇಲ್ಲ, ಮರಾಠಿ ಇಲ್ಲ. ಇದು ಹಿಂದಿಗೆ ಹತ್ರ ಬರ್ತದೆ, ಅಥವಾ ಮರಾಠಿಗಿದ್ರು ಇರ್ಬಹುದು, ಗೊತ್ತಿಲ್ಲ. ಯಾಕಂದ್ರೆ ನನಗೆ ಮರಾಠಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹೇಳೋದು ಕಷ್ಟ ಆಗತ್ತೆ. ಹಿಂದಿಗೆ ಒಂದು 3-4 ಜನರೇಷನ್ ಮುಂಚೆ ಇರ್ತದ ಹೇಳ್ಬೋದು ಅವಧಿ ಭಾಷೆ. ಇನ್ಯಾವುದಾದ್ರು ಪ್ರಶ್ನೆಗಳಿದೆಯಾ? ಮುಖ್ಯವಾಗಿ ನಾವು ಭಾಷೆ, ಪದ ಇದನ್ನ ತಿಳ್ಕೊಳ್ಳುವಂಥದ್ದು ಮುಖ್ಯ. ಯಾಕಂದ್ರೆ
ಶಬ್ದಶಃ ನಾವು ಕಲಿತಾ ಇದೀವಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಇವತ್ತು ನಾವು ಖಚಿತಪಡಿಸ್ಕೋಬೇಕಾದ್ರೇನು, ನಮಗೆ ಬೇಕಾಗಿರುವಂಥದ್ದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಹುಡುಕ್ತಾ ಇರೋದು ರಾಮನನ್ನೇ, ಆದ್ರೆ ಗೊತ್ತಿದ್ದು ಹುಡುಕುವಂಥದ್ದು ರಾಮನನ್ನ ಅಂತ ಹೇಳಿ ನೋಡ್ಬೇಕು. ಎರಡನೇದು, ಅದನ್ನ ಪಡೆಯೋದಕ್ಕೆ ಹನುಮಂತನ ಹತ್ರನೇ ಹೋಗಬೇಕು. ಆ ಹನುಮಂತ ಯಾರು? ಹಾಗಾಗಿ ಹನುಮಂತನ ಒಂದು ಮಂಗಳಾಚರಣೆ, ಹನುಮಾನ್ ಚಾಲೀಸಕ್ಕೆ ಮಂಗಳಾಚರಣೆ ಬಂದು ನಾನು ಕೂಡ ಗುರು ಚರಣ ಸರೋಜ ರಜಮನ, ನನ್ನ ಮನಸ್ಸನ್ನು ನಾನು ಪ್ರಶ್ನೆ ಮಾಡ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿರುವಂತಹ ಡಿಫೆಕ್ಟ್ಸ್ ಹೇಗಿದೆ, ದೋಷಗಳೇನು, ಅದನ್ನ ಹೋಗಲಾಡಿಸೋದಕ್ಕೆ ಆ ಗುರುವಿನ ಚರಣವನ್ನು ನಮ್ಮ ಜೀವನದಲ್ಲಿ ಯಾರ್ಯಾರು ಬಂದಿರೋ ಎಲ್ಲ ಗುರುಗಳನ್ನ ನೆನಪಿಸ್ಕೊಂಡು ಅವರ ಪಾದ ಧೂಳಿನಿಂದ ನನ್ನ ಮನಸ್ಸನ್ನು ಶುದ್ಧಿಗೊಳಿಸ್ಕೋತೀನಿ. ಯಾಕೆ? ಇನ್ನೇನಕ್ಕೂ ಅಲ್ಲ, ಧರ್ಮಾರ್ಥ ಕಾಮ ಮೋಕ್ಷಕ್ಕೂ ಫಲಚಾರಿ. ಆ 4 ಕೂಡ ಬೇಕು. ಯಾಕೆ? ನನ್ನ ಜೀವನವೇ ಒಂದು ರಾಮನ ಅಥವಾ ರಘುವರನ ಗುಣಕೀರ್ತನೆ ಮಾಡೋದಕ್ಕಾಗಬೇಕು ಅನ್ನುವಂತಹ ಮುಖ್ಯ ಉದ್ದೇಶ ಇದ್ರೆ ಅದು ಮುಖ್ಯ ಅಂತ. ಇನ್ಯಾವ್ದಾದ್ರು ಪ್ರಶ್ನೆ ಇದ್ರೆ ತಗೊಳ್ಳೋಣ, ಇಲ್ಲಾಂದ್ರೆ ನಾಳೆ ತಗೊಳ್ಬೋದು. ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಪ್ರಮೋದ್ ಸರ್, ಬ್ರಿಜ ಭಾಷೆಯ ಬಗ್ಗೆ, ಅವಧಿ ಭಾಷೆ ಮತ್ತೆ ಮರಾಠಿ ಭಾಷೆ ಬಗ್ಗೆ ಕೇಳಿದ್ರಲ್ಲ, ಅದಕ್ಕೆ ನನಗೆ ಗೊತ್ತಿರುವಂತಹ ಒಂದು ವಿವರಣೆ ಅಂತಂದ್ರೆ, ಇದೆಲ್ಲ ಇಂಡೋ ಆರ್ಯನ್ ಭಾಷೆ ಅಂತ ಹೇಳಿ ಮೂಲವಾಗಿ ಕರೆಯುವಂಥದ್ದು. ಅಂದ್ರೆ ಪ್ರಾಕೃತ ಭಾಷೆ ಅಂತ ಏನಂತೀವಿ, ಪಾಲಿ ಪ್ರಾಕೃತ ಭಾಷೆ ಅಂತ ಏನ್ ಕರಿತೀವಿ, ಅದು ಇದರ ಮೂಲ ಭಾಷೆ. ಅದರಿಂದ ಬೇರ್ಪಡ್ಕೊಳ್ತಾ ಅಂದ್ರೆ ಸ್ಪ್ರೆಡ್ ಆಗ್ತಾ ಬಂದು ಅವಧಿ, ಅರ್ಧ ಮಗಧಿ, ಅರ್ಧ ಮರಾಠಿ ಮತ್ತೆ ಬ್ರಿಜ್ ಭಾಷಾ, ಇವೆಲ್ಲ ಅದರಿಂದ ಕವಲೊಡ್ದ ಇರುವಂತಹ ಭಾಷೆ ಆಗಿರೋದ್ರಿಂದ ನಮಗ್ ಸಾಕಷ್ಟು ಈ ಶಬ್ದಗಳು ಒಂದ್ರೊಳಗೊಂದು ಕಾಣಿಸುವಂತದ್ದು ಸ್ವಾಭಾವಿಕವಾಗಿ ನೋಡಬಹುದಾಗಿದೆ. ವೆರಿ ಗುಡ್ ಇನ್ಫಾರ್ಮೇಶನ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್. ಸೊ ಈ ರೀತಿಯಲ್ಲಿ ಭಾಷೆಯಲ್ಲಿ ಹಲವಾರು ಅದಕ್ಕೆ ತವರು ಭಾಷೆಗಳನ್ನ ಹೇಳಿದಕ್ಕೆ ಸ್ನೇಹ ಅವ್ರಿಗೆ ಧನ್ಯವಾದ. ನನಗೆ ಹೆಚ್ಚು ಗೊತ್ತಿಲ್ಲ, ನನಗೆ ಹೇಳಬೇಕು, ಹಿಂದಿಯೂ ಕೂಡ ಹೆಚ್ಚು ಬರೋದಿಲ್ಲ. ಇದರಲ್ಲಿರುವಂತಹದನ್ನ ಕಷ್ಟಪಟ್ಟು ಆ ಪದಗಳನ್ನ ತಗೊಳ್ತೇವೆ. ವಿಚಾರ ಮುಖ್ಯ ನನಗೆ, ಆ ದೃಷ್ಟಿಯಿಂದ ನೋಡ್ತಾರೆ. ಭಾನುಮತಿ ಅವ್ರಿಗೆ ಹೇಳ್ಬಹುದು. ನಮಸ್ತೆ ಸರ್. ನಮಸ್ಕಾರ. ಇದು ಎಲ್ಲ ಮನುಷ್ಯರಿಗೇನೆ ಇದು ನೀತಿ ಆದ್ರಿಂದ ಹನುಮನ್ ರೂಪ ಯಾಕೆ ತಗೊಂಡ್ರು? ಯಾವ್ದು ಹೇಳಿ ಗೊತ್ತಾಗ್ಲಿಲ್ಲ. ಇದು ನೀತಿ ಎಲ್ಲ ಬರೋದು ಇವಾಗ ಮನುಷ್ಯನಿಗೆ ಮಾತ್ರ ಅಲ್ವಾ, ಪ್ರಾಣಿಗಳಿಗೆ ಇಲ್ಲ. ಆದ್ರೆ ಯಾರಾದ್ರೂ ಮನುಷ್ಯನ್ನೇ ತಗೋಬಹುದಿತ್ತಲ್ಲ, ಹನುಮನ್ ಯಾಕೆ ತಗೊಂಡ್ರು ಅಂತ. ವೆರಿ ಗುಡ್ ಕ್ವೆಶ್ಚನ್. ಇದಕ್ಕೆ ಹಲವಾರು ಕಥೆಯಲ್ಲಿ ಬರುವಂತಹ ವಿವರಣೆಗಳು ಹಲವಾರಿದೆ. ಫಸ್ಟ್ ಕಥೆಯಲ್ಲಿ ಬರೋದಕ್ಕಿಂತ ಮುಖ್ಯವಾಗಿ ಬರುವಂತಹ ವಿಚಾರ ತಗೊಳ್ಳೋದಾದ್ರೆ, ಹನುಮಂತನನ್ನ ನಾವು ಏನಂತ ಕರಿತೀವಿ ಅಂದಾಗ ವಾನರ ಅಂತ ಕರಿತೀವಿ. ವಾನರ ಅಂದ್ರೇನು? ನರಾವ, ಮನುಷ್ಯನೇ ಅಲ್ವಾ ಅಂತ. ಮನುಷ್ಯನೇ ಅಲ್ವಾ ಅಂತ ಅಂದ್ರೆ ಕಿಷ್ಕಿಂಧ ಅನ್ನುವಂತಹ ಪ್ರಾಂತದಲ್ಲಿ ನೀವು ಹಲವಾರು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಹಲವಾರು ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡಿದವರಿದ್ದಾರೆ. ಇದು ಕಪಿಗಳ ವಿಚಾರ ಅಲ್ಲ, ಪ್ರಾಣಿಯ ವಿಚಾರ ಅಲ್ಲ. ಈ ಕಿಷ್ಕಿಂಧ ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಹಲವಾರು ಜನ ಇದ್ರು. ಅವರು ಅಲ್ಲಿದ್ದಾಗ ಒಂದಷ್ಟು ವೇಷಭೂಷಣಗಳನ್ನ ಹಾಕೊಳ್ತಾ ಇದ್ರು. ಅವರನ್ನ ಅವರು ಐಡೆಂಟಿಫೈ ಮಾಡ್ಕೊಳಕ್ಕೆ ಒಂದು ರೀತಿಯ, ಇವತ್ತಿನ ರೀತಿಯಲ್ಲಿ ಹೇಳೋದು ಯೂನಿಫಾರ್ಮಿಟಿ ಅಂತ ತರೋದಕ್ಕೆ, ಈ ರೀತಿಯಲ್ಲಿ ಒಂದಷ್ಟನ್ನ ಮಾಡ್ಕೊಳ್ಳೋದು. ಅವರು ಒಂದ್ ರೀತಿಯಲ್ಲಿ ಕಾಡು ಜನ ಇದರಿಂದ ಮನುಷ್ಯರಷ್ಟೇ, ಆಲ್ಮೋಸ್ಟ್ ಮನುಷ್ಯ ತರನೇ, ಅದು ಸ್ವಲ್ಪ ಪ್ರಾಣಿಗಳ ತರನು ಮುಖದಲ್ಲಿ. ಇವತ್ತು ನಾವು ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಜನರನ್ನು ನೋಡಿದಾಗ ಸ್ವಲ್ಪ ಯಾಕೋ ಮನುಷ್ಯರಿಗಿಂತ ಇನ್ನೂ ಸ್ವಲ್ಪ ಪ್ರಾಣಿಗಳ ತರ ಕಾಣಿಸಿದ್ರೆ ಅನ್ನೋ ತರ ಇರ್ತಲ್ಲ, ಆ ರೀತಿ ಇತ್ತು ಅಂತ. ಹಾಗಾಗಿ ವಾನರ ಅಂದ್ರೆ ನರಾವ, ಮನುಷ್ಯನೇ ಅಲ್ವಾ ಅನ್ನುವಂಥದ್ದು. ಹಾಗಾಗಿ ಹನುಮಂತ, ವಾಲಿ, ಸುಗ್ರೀವ ಇವರೆಲ್ಲರೂ ಕೂಡ ಮನುಷ್ಯರಷ್ಟೇ ಇದ್ದಂಥವ್ರು. ಬೆಳೆದಂತಹ ಪ್ರದೇಶ ಬೇರೆ ಅಷ್ಟೇ ಹೊರತು ಬೇರೆದಲ್ಲ. ಇನ್ನು ಎರಡನೇದು, ಆಯ್ತು ನಾವು ಇದನ್ನ ಕಪೀಶ್ವರ, ಕಪೀಶ ಈ ರೀತಿಯಲ್ಲೇ ತಗೊಳ್ತೀವಿ ಅಂತ ಅನ್ಕೊಂಡು, ಅದು ನಾವು ಕಥೆಯ ಆಧಾರಿತವಾಗಿ ತಗೊಂಡಾಗ, ನಾವು ವಿಷ್ಣುವಿನ ಒಂದು ಅವತಾರ ರಾಮನಿಗೆ ಬಂದಾಗ ಅಲ್ಲಿ ರಾವಣನ ಸಂಹಾರಕ್ಕೆ ಅಂತ ಹೇಳಿದಾಗ, ರಾವಣ ಹಿಂದೆ ಹಲವಾರು ಅನಾಚಾರಗಳನ್ನ ಮಾಡಿದಾಗ ಅಲ್ಲಿ ನಂದಿಕೇಶ್ವರ, ನಂದಿ ಅವನು ಶಾಪ ಕೊಡ್ತಾನೆ. ನಿನ್ನ ಒಂದು ಸಾವಿಗೆ ಕಾರಣ ಆಗೋದು ಯಾರು ಅಂದ್ರೆ, ಒಂದು ನನಗೆ ನೀನು ಕೋತಿ ಮುಖದವನು ಅಂತ ಹೇಳಿದಿಲ್ಲ, ನಿನ್ನ ಕೋತಿಯೇ ಬಂದು ನಿನ್ಗೆ ನಾಶ ಮಾಡ್ತಾನೆ ಅಂತ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕಾಗಿ ಒಂದು ಹನುಮಂತ ಈ ರೀತಿಯಲ್ಲಿ ಬಂದ ಅಂತ ಹೇಳಬಹುದು. ಇಡೀ ವಿಷ್ಣುವಿನ ರಾಮನ ಅವತಾರ ಆದಾಗ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ, ಯಾಕೆ ಅವನು ಕೇಳ್ಕೊಂಡಿದ್ದೇನೋ ಯಾವ ಪ್ರಾಣಿಯಿಂದನೂ ಆಗ್ಬಾರ್ದು, ಯಾವ ದೇವತೆಗಳಿಂದನೂ ಆಗ್ಬಾರ್ದು, ಯಾರಿಂದನೂ ಆಗ್ಬಾರ್ದು ಅಂದಾಗ ಸಪೋರ್ಟ್ ಮಾಡೋದಕ್ಕೋಸ್ಕರ, ಮನುಷ್ಯನಾಗಿ ಬಂದಂತವನಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಭಲ್ಲೂಕರಾಗಿ, ವಾನರರ ರೀತಿಯಲ್ಲಿ ಬಂದ್ರು ಅನ್ನೋಂಥದ್ದು ಕಥೆ. ಇದು ಇಷ್ಟೇ ಅರ್ಥ. ಇನ್ನೊಂದು ಅಂದ್ರೆ ನೀತಿ ಪಾಠಗಳನ್ನ ಹೇಳ್ಕೊಡೋದಕ್ಕೆ ನಮಗೆ ಪಂಚತಂತ್ರದ ಕಥೆಗಳನ್ನ ಕೇಳೋ ರೀತಿಯಲ್ಲಿ, ಈ ರೀತಿಯಲ್ಲೂ ಯಾರು ಹೇಳ್ಕೊಟ್ರೆ ನಮಗೇನು, ನಾವು ಒಳ್ಳೆಯವರಾಗಬೇಕು, ನಾವು ವಿಕಾಸ ಆಗಬೇಕು, ಆ ದೃಷ್ಟಿಯಲ್ಲಿ ಕೂಡ ಕಲಿಬಹುದು. ಸಮಯ ಆಗಿದೆ, ಪೂರ್ಣಗೊಳಿಸಬಹುದಾ ಅಂತ. ಸೊ ಇವತ್ತು ಒಂದು ದೋಹೆ, ಮಂಗಳಾಚರಣೆಯ ದೋಹೆ ಆಗಿದೆ. ನಾನು ಎರಡನೇ ದೋಹೆ ಮಾಡಿ ಹನುಮಾನ್ ಚಾಲೀಸ ಅಂದ್ರೆ ಚೌಪಾಯಿಗಳಿಗೆ ಪ್ರವೇಶವನ್ನು ಕೂಡ ಮಾಡ್ತೀವಿ.
ಆದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಡಿಮೆ ಮಾಡ್ಕೊಳ್ಳುವಂತ ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ. ಎಲ್ಲರೂ ಕೂಡ 6:20ಕ್ಕೆ ನಾಳೆಯಿಂದ 6:20ಕ್ಕೆ ಈ ಹನುಮಾನ್ ಚಾಲೀಸ ಪಠಣದ ಒಂದು ವಿಡಿಯೋವನ್ನ ಕೂಡ ಪ್ಲೇ ಮಾಡ್ತೀವಿ. ಸೊ ಅದನ್ನ ಕೇಳಿ ಹನುಮಾನ್ ಚಾಲೀಸವನ್ನ ಧ್ಯಾನಿಸಿ ಅನುಸಂಧಾನಗೊಳಿಸಿ ನಂತರ ವಿಚಾರಕ್ಕೆ ಬರುವಂತಹ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಾಂಜಲಿ.